ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅದು ಕಾಡಂಚಿಗೆ ಹೊಂದಿಕೊಂಡಿರುವ ಗ್ರಾಮ. ಇತ್ತೀಚೆಗೆ ಗ್ರಾಮದಲ್ಲಿ ಚಿರತೆಯ ಕಾಟ ಶುರುವಾಗಿದೆ. ಕತ್ತಲಾಗ್ತಿದ್ದಂತೆ ಗ್ರಾಮಕ್ಕೆ ಎಂಟ್ರಿ ಕೊಡುವ ಚಿರತೆ ನೈಟ್ ರೌಂಡ್ಸ್ ಮಾಡಿ ಸಿಕ್ಕ ಬೀದಿ ನಾಯಿಗಳನ್ನ ಬೇಟೆಯಾಡ್ತಿದ್ದು, ಇದರಿಂದ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಅಷ್ಟಕ್ಕೂ ಚಿರತೆ ಕಾಟ ಶುರುವಾಗಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ರಿಪೋರ್ಟ್. ಮಲಗಿದ್ದ ನಾಯಿಯನ್ನು ಹೊತ್ತೊಯ್ದ ಚಿರತೆ. ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳಲ್ಲಿ ಆತಂಕ. ರಸ್ತೆಯಲ್ಲಿ ಮಲಗಿದ್ದ ಬೀದಿ ನಾಯಿಯನ್ನ ಚಿರತೆ ಹೊತ್ತೊಯ್ದಿರುವ ಘಟನೆ ಬನ್ನೇರಘಟ್ಟ ಸಮೀಪದ ಸಂಪಿಗೆಹಳ್ಳಿ ಬಳಿ ನಡೆದಿದೆ. ಕಳೆದ ಮಂಗಳವಾರ ರಾತ್ರಿ ಜನರು ಗಾಢ ನಿದ್ರೆಗೆ ಜಾರಿದ್ದ ವೇಳೆ ಗ್ರಾಮಕ್ಕೆ ಚಿರತೆ ಎಂಟ್ರಿ ಕೊಟ್ಟಿದೆ. ಗ್ರಾಮದಲ್ಲೆಲ್ಲ ಸುತ್ತಾಡಿ ಬೇಟೆಗೆ ಕಾಯುತ್ತಿದ್ದ ಚಿರತೆಗೆ ರಸ್ತೆಯಲ್ಲಿ ಮಲಗಿದ್ದ ಬೀದಿ ನಾಯಿಯನ್ನು ಕಂಡಿದೆ. ಮೆಲ್ಲಗೆ ಹೊಂಚು ಹಾಕಿದ ಚಿರತೆ ಕ್ಷಣ ಮಾತ್ರದಲ್ಲಿ ಬೀದಿ ನಾಯಿಯ ಕುತ್ತಿಗೆಗೆ ಬಾಯಾಕಿ ಹೊತ್ತೊಯ್ದಿದೆ. ಚಿರತೆ ದಾಳಿಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್, ಮಂಗಳವಾರ ಮಿಡ್ನೈಟ್ 2 ಗಂಟೆ ಆಗಿತ್ತು. ಆವಾಗ ಚಿರತೆ ಬಂದಿದೆ. ಚಿರತೆ ಬಂದು ಇಲ್ಲಿ ಮಲಗಿದ ನಾಯಿಗಳು 2-3 ನಾಯಿ ಮಲಗಿತ್ತು ಸರ್. ಒಂದು ನಾಯಿನ ಎತ್ಕೊಂಡು ಹೋಗಿದೆ. ಬೆಳಗಿನ ಜಾವ ನಾವು ನಾಯಿ ಇಲ್ಲ ಅಂದ್ಬಿಟ್ಟು ಕ್ಯಾಮ್ರಾದಲ್ಲಿ ನೋಡಬೇಕಾದ್ರೆ, ಮನೆ ಕ್ಯಾಮ್ರಾ ಇದೆ ಅಲ್ಲಿ ನೋಡಬೇಕಾದ್ರೆ, ಬಟ್ ಆವಾಗ ಗೊತ್ತಾಗಿದೆ ನಮಗೆ ಚಿರತೆ ಬಂದಿದೆ, ನೈಟು ನಾಯಿ ಹಿಡ್ಕೊಂಡು ಹೋಗಿದೆ ಅಂತ ಅಂದ್ಬಿಟ್ಟು ಆವಾಗ ಗೊತ್ತಾಗಿದೆ ನಮಗೆ. ಸಂಪಿಗೆಹಳ್ಳಿ ಸುತ್ತಮುತ್ತ ಖಾಲಿ ಸೈಟ್ಗಳು ಮತ್ತು ನಿರ್ಜನ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಚಿರತೆಗಳು ಇಲ್ಲಿಗೆ ಬೀಡು ಬಿಟ್ಟಿವೆ. ಕಾಡಂಚಿನ ಭಾಗವಾಗಿರೋದ್ರಿಂದ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಹೇಳ್ತಿದ್ರು ನಮ್ಗೆ ಚಿರತೆ ಬರುತ್ತೆ ಅಂತ ಹೇಳಿದ್ದಾರೆ, ನಾಯಿಗಳು ಮಿಸ್ ಆಗತ್ತೆ ಅಂತ ಹೇಳಿದ್ರು. ಬಟ್ ನಾವು ಅದು ಕ್ಯಾಮ್ರಾದಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದೆ. ಕೇಳಿದ್ದೀವಿ, ಕಾಣಿಸುತ್ತೆ ಅಂತ ಕೇಳಿದ್ದೀವಿ, ಅಲ್ಲೆಲ್ಲ ಬರುತ್ತೆ ಹೋಗುತ್ತೆ ಅಂತೆಲ್ಲ ಕೇಳಿದ್ದೀವಿ, ನಂಬ್ತಿರ್ಲಿಲ್ಲ. ಈಗ ಕಣ್ಣಾರೆ ನೋಡಿದ್ಮೇಲೆ ನಮ್ಗೆ ಕೇಳ್ಬಿಡೋದಂದ್ರೆ ಅದನ್ನ ಅಷ್ಟು ಬೇಗ ಹಿಡಿಬೇಕು. ಈಗ ನಾಯಿಗಳಾಯ್ತು, ಮಕ್ಕಳು ಮರಿಗಳು ಆಟ ಆಡ್ತಿರ್ತಾರೆ, ಅದೇನಾದ್ರೂ ಆ ಥರದ್ದೇನಾದ್ರೂ ಆದ್ರೆ. ಇನ್ನು ಮಾನವನ ದುರಾಸೆ, ಅರಣ್ಯನಾಶ ಮತ್ತು ಕಾಂಕ್ರೀಟ್ ನಾಡಿನ ಅವಳಿಯಿಂದಾಗಿ ವನ್ಯಜೀವಿಗಳು ನಾಡಿಗೆ ಲಗ್ಗೆ ಇಡ್ತಾ ಇವೆ. ಅರಣ್ಯ ಇಲಾಖೆ ತಕ್ಷಣವೇ ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.